ನಮಸ್ಕಾರ. ಗಣಪತಿನ ಒಂದಿನ ಮೆರವಣಿಗೆ ಸ್ಟಾರ್ಟ್ ಮಾಡಿ ಮಾರನೇ ದಿನ ಬಿಡೋದ್ ನೋಡಿದೀರಾ? ಅದ್ರ ಮಾರನೇ ದಿನ ಬಿಡೋದ್ ನೋಡಿದೀರಾ? ಇಲ್ಲ ಅವತ್ತೇ 1 ಗಂಟೆಲಿ ಬಿಡೋದ್ ನೋಡಿದೀರಾ? ಮೆರವಣಿಗೆ ಸ್ಟಾರ್ಟ್ ಮಾಡಿ ರಾತ್ರಿಡೀ ಮೆರವಣಿಗೆ ಮಾಡಿ ಗಣಪತಿನ ತಂದು ಮತ್ತೆ ತಂದೆ ನಿಲ್ಸಿ ಗಣೇಶಂಗೂ ರೆಸ್ಟ್ ಕೊಟ್ಟು ಅವರು ರೆಸ್ಟ್ ಮಾಡಿ ಮಾರನೇ ದಿವಸ ಮತ್ತೆ ಮೆರವಣಿಗೆ ಮಾಡಿ ನೀರಲ್ಲಿ ಬಿಡೋದ್ ನೋಡಿದೀರಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತೋರಿಸ್ತೀನಿ ಬನ್ನಿ. ಗಣೇಶ ರೆಸ್ಟ್ ಮಾಡಲಿದ್ದಾರೆ, ಡಿಸ್ಟರ್ಬ್ ಮಾಡಂಗಿಲ್ಲ, ಸೈಲೆಂಟ್ ಆಗಿ ನೋಡ್ಬೇಕು. ಓಕೆ 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 ಓಕೆ. ಏನಪ್ಪ ಇದು ಗಣೇಶನ್ ಈ ತರ ನಿಲ್ಸ್ಬಿಟ್ಟವ್ರೆ, ಗಲಾಟೆ ಆಗೋಯ್ತಾ ಮೆರವಣಿಗೆಲಿ ಅಂತ ಅನ್ಕೊಂಡ್ರ? ಹಂಗೆಲ್ಲ ಬರ್ಕೋಬೇಡ. ವಿಷಯ ಬೇರೆನೇ ಇದೆ. ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ಸೇವಾ ಸಮಿತಿ, ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್, ಶಿವಮೊಗ್ಗ. ಇವರು 95 ವರ್ಷದಿಂದ ಶಿವಮೊಗ್ಗದಲ್ಲಿ ಗಣೇಶೋತ್ಸವ ಆಚರಿಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಇವರು 21 ದಿನಕ್ಕೆ ಗಣೇಶನ ರಾಜಬೀದಿ ಉತ್ಸವ ಮತ್ತು ವಿಸರ್ಜನೆ ಮಾಡ್ತಾರೆ. 21ನೇ ದಿನ ಗಣೇಶನ ರಾಜಬೀದಿ ಉತ್ಸವಕ್ಕೆ ಹೊರಡಿಸಿ ರಾತ್ರಿ 12:30 1 ಗಂಟೆ ತನಕ ಶಿವಮೊಗ್ಗದ ಗಾಂಧಿ ಬಜಾರ್, ನೆಹರು ರೋಡ್, ಸವರ್ ಲೈನ್ ರೋಡ್, LLR ರೋಡ್ ಮತ್ತೆ BH ರೋಡ್ ಅಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಗಾಂಧಿ ಬಜಾರ್ ಅಲ್ಲಿ ತಂದು ಗಣೇಶನ ನಿಲ್ಸಿರ್ತಾರೆ. ಮತ್ತೆ ಮರುದಿನ ಬೆಳಿಗ್ಗೆನೆ ಗಣೇಶನ ಮೆರವಣಿಗೆ ಶುರು ಮಾಡಿ ಬ್ರಾಹ್ಮಣರ ಬೀದಿ, ಕುಂಬಾರರ ಬೀದಿ, ಸೀಗೆಹಟ್ಟಿ, KR ಪುರಂ ದಾರಿ ಮೂಲಕ ಮತ್ತೆ ಗಾಂಧಿ ಬಜಾರ್ ಮೇನ್ ರೋಡಲ್ಲಿ ಬಂದು ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಪಕ್ಕದಲ್ಲೇ ಇರೋ ತುಂಗಾ ನದಿಯಲ್ಲಿ ಗಣೇಶನ ವಿಸರ್ಜನೆ ಮಾಡ್ತಾರೆ. ಈ ಆಚರಣೆ ಯಾಕೆ ಹೀಗಿದೆ ಅಂತ ನಾವು ಕಮಿಟಿಯವ್ರನ್ನ ಕೇಳಿದ್ವಿ. ಅದಕ್ಕೆ ಅವ್ರು ಕೊಟ್ಟ ಉತ್ತರ ನನಗೆ ತುಂಬಾ ಸಮಾಧಾನ ಕೊಡ್ತು. ಈ ಉತ್ಸವ ಸಾಯಂಕಾಲ 6 ಗಂಟೆಗೆ ಹೊರಟು ಮತ್ತು ಕಂಟಿನ್ಯೂ ಆಗ್ತಾ ಇತ್ತು. ಈ ಮಧ್ಯೆ ಏನಾಗ್ಬಿಟ್ಟು ಈ ಉಪಹಾರ ಅದು ಇದು ವ್ಯವಸ್ಥೆಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಬೆಳಗ್ಗೆ ಇಲ್ಲಿ ಸಾಯಂಕಾಲ ರಾತ್ರಿ 12 ಗಂಟೆ ತಂದು ನಿಲ್ಲಿಸ್ಬಿಡ್ತೀವಿ. ಈ ಕಡೆ ಜನ ಎಲ್ಲ ಎದ್ದಿರ್ತಾರಲ್ಲ, ಅವ್ರಿಗೋಸ್ಕರ ಬೆಳಿಗ್ಗೆ ಉತ್ಸವ ಮಾಡಿ ವಿಸರ್ಜನೆ ಮಾಡ್ತೀವಿ. ಒಟ್ಟು ನೀವು ಬೆಳಿಗ್ಗೆ ಪೂಜೆ ಕೊಡೋರಿಗೆ ರಾತ್ರಿ ತೊಂದರೆ ಆಗಬಾರ್ದು, ಮಧ್ಯರಾತ್ರಿ ಬೆಳಿಗ್ಗೆ ಅವರು ಪೂಜೆ ಕೊಡೋಕೆ ಅವಕಾಶ ಅದೇ ಉದ್ದೇಶ. ನಿಮ್ಮ ಹೆಸರು ಸರ್? ಲಿಂಗರಾಜ್ ಅಂತ, ಜಾಯಿಂಟ್ ಸೆಕ್ರೆಟರಿ ಸರ್. ಜಾಯಿಂಟ್ ಸೆಕ್ರೆಟರಿ ಸರ್. ನಿಮ್ಮ ಹೆಸರು? ನಾನು ಪೂಜಾ ಸಮಿತಿಯಲ್ಲಿರೋನು ಮೋಹನ್ ಕುಮಾರ್ ಅಂತ ಹೇಳಿ. ನೋಡಿದ್ರಲ್ಲ, ಗಣೇಶ ಹಬ್ಬ ಇಡೀ ಪ್ರಪಂಚಕ್ಕೆ ಒಂದೇ ಆದ್ರೂ ಗಣೇಶನ ಹಬ್ಬನ ಆಚರಣೆ ಬೇರೆ ಬೇರೆ ತರ ಇರುತ್ತೆ. ಗಣೇಶಂಗೆ ಪೂಜೆ ಕೊಡ್ತಿದ್ದವರು, ಹಣ್ಣು ಕಾಯಿ ಮಾಡಿಸ್ತಿದ್ದವರು, ಕೈ ಮುಗಿತಿದ್ದವರು, ಕಾಯ್ತಾ ಇದ್ದವರು, ಆಂಟಿ, ಅಂಕಲ್ಲು, ಅಜ್ಜಿ ಅಂದ್ರು ಎಲ್ಲರನ್ನೂ ನೋಡಿ ನನಗೆ ಅನ್ಸಿದ್ದು ಇವ್ರ ಆಚರಣೆಯಲ್ಲಿ ಏನೋ ಒಂದು ಅರ್ಥ ಇದೆ ಅಂತ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನೇ ಕೇಳ್ಕೊಂಡಿದ್ದೀನಿ. ಜೈ ಗಣೇಶ. ಮತ್ತೆ